ಕಟ್ಕೊಂಡಂತಿದೆಯಲ್ಲ ಶಿವಶಕ್ತಿಯರ ಬಳಗ. ಹೋಗು ಬನ್ನಿ ಗೌಡ್ರೆ, ಏನಿಲ್ಲ ಕುಳಿತುಕೊಳ್ಳಿ. ಶಿವಣ್ಣ, ಕುಳಿತುಕೊಂಡು ಮಾತಾಡೋದು ಅದು ಗೌಡ್ರ ಕೆಲಸ ಅಲ್ಪ, ಅದು ನನ್ನ ಕೆಲಸ ತಮ್ಮ ಶಿವಣ್ಣ. ಯಾಕಂದ್ರ 3 ವರ್ಷದಿಂದ ನೀ ಭೂಕಂದಾಯಿ ಕಂಡಿಲ್ಲ, ಅದು ಕಟಬಾಕಿ ಬಿದ್ದತೆ. ಅದಕ್ಕೆ ನಾವು ವಸೂಲಿಗೆ ಬಂದವ. ನೀನು ಪಟಾಪಟ್ ನೋಟ್ ಎಣಿಸಿದಿ, ಚಟ ಚಟ ಅವಕ್ಕೆ ಹರಿದು ಕೊಟ್ಟು ಹೋಗ್ಬಿಡ್ತಾವ. ಇದೇನು ಕುಲಕರ್ಣಿ ಅವರೇ, ನೀವು ಹೇಳುತ್ತಿರುವ ಮಾತು? ಪ್ರತಿ ವರ್ಷ ಹಣ ತುಂಬಿ ಚೊಕ್ಕಟವಾಗಿಟ್ಟಿದ್ದೇನೆ, ಇದರಲ್ಲೇನು ಸುಳ್ಳು ಹೇಳ್ತೀವಿ ನೀವು? ತಮ್ಮ ಶಿವಣ್ಣ, ಸುಳ್ಳು ಹೇಳಿದ್ರೆ ಏನು ನಮ್ದೆಲ್ಲ ಹೊಟ್ಟೆ ತುಂಬತೇನೋ ಯಪ್ಪ. ನಮ್ಮ ದೇವರಾಣಿ ಮಾಡಿ ಹೇಳ್ತೇನೋ, ನಿನ್ನ ದೇವರಾಣಿ ಮಾಡಿ ಹೇಳ್ತೇನೋ, ಇಲ್ಲಿ ಕೂತಾರಲ್ಲ ಇವ್ರದೊಟ್ಟದ್ದು ದೇವರಾಣಿ ಮಾಡಿ ಹೇಳ್ತೇನೋ ಯಪ್ಪ. 3 ವರ್ಷದಿಂದ ಕಟಪಾಕಿ ಬಿದ್ದತಿ ನಿಮ್ಮ ಅಣ್ಣ ತಮ್ಮ ಗಂಟಿ ಸೇರ್ಸಿ ದಸರಾ ಮುಸುರಿ ಆಗಿ ನಿಮ್ಮ ಅಪ್ಪನ ಹೆಸರಿಗೆ 15,000 ರೂಪಾಯಿ ಕುಂತತೆ. ಆ ಸುಳ್ಳು ಹೇಳಿದ್ರೆ ಬೇಕಾದ್ರೆ ನಮ್ಮ ಗೌಡ್ರನಾರ ಕೇಳಲ್ಲ. ಹೌದು ಶಿವ, ಕಟಬಾಕಿ ಬಿದ್ದದ್ದು ನಿಜ. ಹೇ ಶಿವ, ಈಗ ಹಣ ವಸೂಲಿ ಮಾಡು ಅಂತ ಇವರಿಗೆ ಮೇಲಿನಿಂದ ಒತ್ತಡ ಹಾಕಿದ್ದಾರೆ. ಅದಕ್ಕಾಗಿ ಬೇಗನೆ ಹಣ ಕಟ್ಟಿಬಿಡು. ಗೌಡ್ರ, ಪ್ರತಿ ವರ್ಷ ನಾವು ಹಣ ತುಂಬುತ್ತಿದ್ದೇವೆ ಎಂದ ಮೇಲೆ ಈಗ ನಾವು ಹಣ ಕಟ್ಟೋದಿಲ್ಲ. ಹಣ ಕಟ್ಟದಿದ್ದರೆ ಹಣ ಕಟ್ಟುವವರೆಗೆ ನಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ. ನಮ್ಮನ್ನು ಕಟ್ಟುತ್ತೇನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಲಾಟಿ ಕೈಯಲ್ಲಿರುವ ವಾಲಿ ಕಾರಣ. ಶಕ್ತಿ ಸುತ್ತು 20 ಹಳ್ಳಿಗೆ ದೊಡ್ಡ ದನಿ ಎನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಹೊತ್ತು ಮೀರಿ ಮಾತನಾಡಿದರೆ ನನ್ನನ್ನು ಕೊಟ್ಟಿಕೊಳ್ಳಬೇಕಾದದ್ದು. ನಮಗೆ ತಿದ್ದಿ ಹೇಳಿ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀನೇನು ತಾಲೂಕು ತಹಸೀಲ್ದಾರನಲ್ಲ. ಹೆಚ್ಚಿಗೆ ಮಾತನಾಡದೆ ತಾತು ನನ್ನ ಮನೆಯಿಂದ ನಿನ್ನ ಕಣ್ಣೆದುರಿಗೆ ಈ ನಿನ್ನ ತಮ್ಮ ಶಕ್ತಿಯಿಂದ ನನಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡಲು ಹಚ್ಚಿರುವೆಯಲ್ಲ ಮಗನೇ. ಶಿವ್ಯ, ಎಷ್ಟು ಸೊಕ್ಕು ಬಂದಿದೆ ನನಗೆ. ಗೌಡ, ನನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮಪ್ಪನ ಮಗ ಅಲ್ಲ. ಗೌಡ, ಇದು ನನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹ. ಶಕ್ತಿ, ನಿನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹ ಲೇಖ. ಅಪ್ಪನೇ ಕೊಟ್ಟು ಬಿಡಿದರಿ. ಮಗನ ಒಂದು ಆಸನಲ್ಲಿರುವ ನಿಮ್ಮೆಲ್ಲರನ್ನು ಕುಂಡರಿಸಿ ಈ ಮನೆಗೆ ಬೆಂಕಿ ಇಟ್ಟು ಬಿಡುತ್ತೇನೆ. ಶಬಾಷ್. ಹಾಗಾದರೆ ಮೊದಲ ಗುರಿಯಿಡು ಈ ಶಕ್ತಿ ಎದಗುಂಡಿಗೆ. ಗೌಡ್ರೆ, ಹಾಗೆ ಮಾಡಬೇಡ್ರಿ ಗೌಡ್ರೆ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ನಾವು ತುಂಬಬೇಕಾದ ಹಣವನ್ನು ಈಗಲೇ ತುಂಬಿ ಬಿಡುತ್ತೇವೆ ಗೌಡ್ರೆ. ಎಂತ ಹೇಳಿದ ಮಾತು ಮಾತಾಡ್ತೀಯ ನಾನು ಇವರಿಗೆ. ಇವರು ನನ್ನೆಡೆಗೆ ಗುರಿ ಇಡುವ ಮುಂಚೆ ನಿನ್ನಾಜ್ಞೆ ಆದರೆ ಈ 3 ಚೆಂಡು ಕಡಿದು ಹಾಕ್ತಿದೆ. ಬಾಯಿ ಮುಚ್ಚೋ ಪಾಪಿ, ಎದುರಾಗಿ ಹಾಗೆಲ್ಲ ಮಾತನಾಡ. ಹಣ ಕೊಡಬೇಕು ಕೆಲಸ. ಕೊಡು. ಇದೇ ರೀತಿ ನಿನ್ನ
ನಿನ್ನ ತಮ್ಮನನ್ನು ಹೊಡೆದು ಬಡಿದು ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡು. ಎಲ್ಲವೂ ಹೋದ ಮೇಲೆ ಸಂತೋಷದಿಂದ ಇರುವೆಯಂತೆ. ಅಣ್ಣ, ನಿನಗಿನ್ನು ತಿಳಿದಿಲ್ಲ ಈ ಚಾಂಡಾಲಗೌಡರ ವರ್ತಮಾನ. ಸಮಯ ಬಂದಾಗ ಅದನ್ನು ನಾನೇ ತಿಳಿಸುತ್ತೇನೆ. ಆದರೆ ಈಗ ಮಾತ್ರ ಇವರಿಗೆ ಒಂದು ಕಾಸು ಕೊಡಬೇಡ. ಹಣ ಕಟ್ಟದಿದ್ದರೆ ಹಣ ಕಟ್ಟುವವರಿಗೆ ಈ ನಿಮ್ಮ ಸರ್ವಾಸ್ತಿಯನ್ನು ಲಿಲಾವಿಗೆ ಹಚ್ಚಬೇಕಾಗುತ್ತದೆ. ನಮ್ಮ ಶಿವಣ್ಣ, ಸ್ವಲ್ಪ ಹಣದ ದಸಿಂದ ಕೊಂಡ್ರಾದಂತ ಮಾಡ್ಕೋಬೇಡ ಯಪ್ಪಾಣಿ. ಯಾಕಂದ್ರ ನೀನು ತಿಳಿದಾವದಿ ದೊಡ್ಡಾಗಿ ಈ ನಮ್ಮ ಸುತ್ತಮುತ್ತ 10 ಹಳ್ಳಿಯಾಗೆಲ್ಲ ದೊಡ್ಡ ರೈತ ನೀನು ಅದೀವ ಶಿವಣ್ಣ. ಅದಕ್ಕ ನಿಮ್ಮ ನೀ ರೀತಿ ನಿಮ್ಮ ತಮ್ಮನ ಜೋಡಿ ನೀ ಚೀರ್ಯಾಡಿ ರೇಗ್ಯಾಡಿದ ಅಂದ್ರ ಧಾರವಾಡ ನಡಕ ಹುಬ್ಬಳ್ಳಿ ನಡಕ ಐತಲ್ಲೋ, ಅಲ್ಲೇ ನಿನ್ನ ಒಯ್ಬೇಕಾಗತ್ ನೋಡುವ ಶಿವಣ್ಣ. ಮಾತಿಗೆ ಮಾತು ಬೆಳೆಸದೆ ನೀನು ಬಂದ ಕೆಲಸ ಮುಗಿಸಿಕೊಂಡು ಹೋಗೋ. ಮತ್ತೇನರ ಮಾತೆತ್ತಿದರೆ ಮುಂದೆ ಕೈ ಮಾಡಿದರೆ ನನ್ನ ಹಾನಿಯಾಗಿದೆ. ಕುಲಕರ್ಣಿಯವರೇ, ಮಳ್ಳ ಹುಡುಗನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ್ರಿ. ನಾವು ತುಂಬಬೇಕಾದ ಹಣವನ್ನು ಈಗಲೇ ತುಂಬಿ ಬಿಡುತ್ತೇವೆ. ಕೊಡಪ್ಪ, ಕೊಡು ಕೊಡು ಕೊಡು, ರೊಕ್ಕ ಕೊಡುವ ಶಿವಣ್ಣ. ಬೈ ಬೈ ಬೈ. ತೆಗೆದುಕೊಳ್ಳಿರಿ. ಇದು ಬುದ್ಧಿವಂತರ ಮಾತು ನೋಡಪ್ಪ ನಮ್ಮ ಶಿವಣ್ಣ. ತಗೊಳಪ್ಪ ನೀವು ಹೋಗ್ಬಿಟ್ಟಿ. ಅಣ್ಣ, ಇದೇನನ್ನ ನೀನು ಮಾಡುತ್ತಿರುವ ಅಂಜಬರಿಕೆಯ ಕೆಲಸ. ಇದೇ ರೀತಿ ನೀನು ಇವರಿಗೆ ಹೆದರಿ ಎಷ್ಟೊಂದು ಹಣದಿಂದ ಹಾಳಾಗ್ತೀಯ.